ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವೂ ಸಹ ಹಾಗೆಯೇ ಇರಬೇಕು. ಬಡವರಿಗೆ ಏನು ಇಲ್ಲದಿದ್ದರೂ ಭಗವಂತನು ಇದ್ದಾನೆ ಎನ್ನುವ ಧೈರ್ಯದಿಂದ ಬದುಕುತ್ತಾರೆ. ಶ್ರೀಮಂತರು ಈ ಸಂಪತ್ತು ಹೋದರೆ ನಾವು ಬದುಕುವುದು ಹೇಗೆ ಎನ್ನುವ ಭಯದಿಂದ ಸಾಯುತ್ತಾರೆ. ನಮಗೆ ಬೆಲೆ ಇಲ್ಲದ ಮನೆಯಲ್ಲಿ ಕೋಟಿ ಕೋಟಿ ಹಣವಿದ್ದರೂ ಹೋಗಬಾರದು. ನಮಗೆ ಬೆಲೆ ಕೊಡುವ ಮನೆ ಗುಡಿಸಲು ಆದರೂ ಸಹ ಹೋಗಬಹುದು. ಇಂದಿನ ಮನುಷ್ಯನ ನೈಜ ಶೈಲಿ ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಕೊಡುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವುದು. ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಪಟ್ಟಿರುತ್ತದೆ. ಈ ಮೂರು ಗುಂಪಿನಲ್ಲಿ ನಾವಿರಬಾರದು ಅಷ್ಟೇ. ಕೈಲಾಗದವನ ಕೊನೆಯ ಅಸ್ತ್ರವೇ ಅಪಪ್ರಚಾರ. ಬದುಕಿರುವಾಗ ಯಾರೂ ಕೇಳುವುದಿಲ್ಲ ಹೇಗಿದೆ ಬದುಕು ಎಂದು. ಸತ್ತಾಗ ಎಲ್ಲರೂ ಕೇಳ್ತಾರೆ ಹೇಗೆ ಸತ್ತ ಎಂದು. ನೀ ಸಾಯುವ ಮುನ್ನ ಸಂಪಾದಿಸು ಒಳ್ಳೆಯ ಗುಣವನ್ನು. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರೂ ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ. ಬಡವರ ಮುಂದೆ ನಿನ್ನ ಸಂಪತ್ತಿನ ಕುರಿತು ಮಾತನಾಡಬೇಡ. ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ. ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ. ದುಃಖಿತರ ಮುಂದೆ ನಿನ್ನ ಜೀವನ ಸುಖಗಳ ಬಗ್ಗೆ ಮಾತನಾಡಬೇಡ. ಕೈದಿಯ ಮುಂದೆ ನಿನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡ. ಅನಾಥರ ಮುಂದೆ ನಿನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡಬೇಡ. ಕಾರಣ ಅದು ಅವರ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ. ಜೀವಂತವಾಗಿದ್ದಾಗ ಪಕ್ಷಿ ಇರುವೆಗಳನ್ನು ತಿನ್ನುತ್ತದೆ. ಅದೇ ಪಕ್ಷಿ ಸತ್ತಾಗ ಇರುವೆಗಳು ಪಕ್ಷಿಯನ್ನು ತಿನ್ನುತ್ತವೆ. ಕಾಲ ಮತ್ತು ಪರಿಸ್ಥಿತಿಗಳು ಬದಲಾಗುತ್ತಲೇ ಇರುತ್ತವೆ. ಹಾಗಾಗಿ ಜೀವನದಲ್ಲಿ ಯಾರನ್ನೂ ಯಾರ ಭಾವನೆಗಳನ್ನು ಹೀಯಾಳಿಸಿ ಮನ ನೋಯಿಸಬೇಡಿ. ಇಂದು ನೀವು ಶಕ್ತಿಯುತವಾಗಿರಬಹುದು. ನೆನಪಿಡಿ, ಕಾಲ ನಿಮಗಿಂತಲೂ ಹೆಚ್ಚು ಶಕ್ತಿಶಾಲಿ. ಒಂದು ಮರದಿಂದ ಸಾವಿರಾರು ಬೆಂಕಿ ಕಡ್ಡಿಗಳನ್ನು ತಯಾರಿಸಬಹುದು. ಆದರೆ ಒಂದು ಬೆಂಕಿ ಕಡ್ಡಿ ಸಾವಿರಾರು ಮರಗಳನ್ನು ಸುಟ್ಟು ಹಾಕುತ್ತದೆ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು.